ನೋಡ್ಕೊಳ್ಳಿ. ಲೆಂತ್ ಆಫ್ perpendicular to the tangent. Length of the perpendicular from the pole to the tangent. ಕ್ವಶನ್ಸ್ ಏನಂತ ಕೇಳ್ತಾರೆ ಅಂದರೆ, ಪ್ರೂವ್ ವಿತ್ ಯೂಸುವಲ್ ನೋಟೇಷನ್ ಒನ್ ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 by r square plus 1 by r power 4 dr by deta whole square ಈ ಥರ ಕೇಳ್ತಾರೆ. r 1 by p square is equal to 1 by u square plus 1 by p square is equal to u square plus du by deta whole square, there u ಅಂದರೆ 1 by r. ಈ ಥರ ಎರಡರಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಈಗ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಡ್ರಾಯಿಂಗ್ ಬರ್ಕೊಳ್ಳೋಣ. ರಫಾಗಿ ಡ್ರಾಯಿಂಗ್ ಬರ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಇದು ಇನಿಷಿಯಲ್ ಲೈನು, ಇದು ಪೋಲು, ಆಮೇಲೆ ಒಂದು ಕರ್ವ್ ಡ್ರಾ ಮಾಡಬೇಕು. ಇದಕ್ಕೆ ಒಂದು ಟ್ಯಾಂಜೆಂಟ್ ಹಾಕ್ಕೊಳ್ಳಿ. ಇದಕ್ಕೆ ರೇಡಿಯಸ್ ವೆಕ್ಟರ್ ಅಂತೀವಿ. ಈಗ ನೋಡಿ, ಇದಕ್ಕೆ ಪರ್ಪೆಂಡಿಕ್ಯುಲರ್ ಪೋಲಿಂದ ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು ಯಾವ ಥರ ಅಂದರೆ, ಇದಕ್ಕೆ ಪ್ಯಾರಲಲ್ ಆಗಿ ಲೈನ್ ಹಾಕಿ ಐಡಿಯಾ ಸಿಗುತ್ತೆ ಯಾವ ಥರ ಬರುತ್ತೆ ಅಂತ. ಇದು ಪರ್ಪೆಂಡಿಕ್ಯುಲರ್, ಇದರ ಡಿನೋಷನ್ ಪಿ, ಇದು 6, ಇದು 5, ಇದು ಡೀಟಾ, ಇದು 90 ಡಿಗ್ರಿ ಇರುತ್ತೆ. ಈಗ ಯಾವ ಥರ ಇಲ್ಲಿ ನೋಡಿ, ಇಷ್ಟು ಡ್ರಾಯಿಂಗ್ ಬರೆದ್ಬಿಟ್ಟು ನಿಮಗೆ ಗೊತ್ತು, ಇದು ಕರ್ವ್ r ಈಸ್ ಈಕ್ವಲ್ ಟು ಎಫ್ ಆಫ್ ಡೀಟಾ, ಇದು ಪಾಯಿಂಟು, ಕೋಆರ್ಡಿನೇಟ್ಸ್ ಬಂದು ಆರ್ ಕಾಮ ಡೀಟಾ, ಇದು ಆರ್, ಇದು ಡೀಟಾ, ಇದು ಇನಿಷಿಯಲ್ ಲೈನು. ಆಮೇಲೆ ಇದು ಎಲ್ಲ ಅಂತ ಡಿನೋಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂತೀವಿ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಲೆಂತ್ ಆಫ್ ದ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂತೀವಿ. ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್ ಅಟ್ ಪಿ ಅಂತ. ಇದು ನೋಡಿ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಲೆಟ್, ಇದು ಪೋಲ್, ಲೆಟ್ ಓ ಬಿ ದ ಪೋಲ್ ಆ್ಯಂಡ್ OL be the initial line. Let O be the pole, OL be the initial line. Let P of r comma theta be any point on the curve. Therefore, and hence ಈ ಥರನೂ ಬರೀಬೋದು. and hence we have OP is equal to R and angle LOP is equal to theta. The next
draw ON is equal to P. Say perpendicular ಅಂತ ಹೇಳ್ತೀವಿ. From the pole to the tangent at P. ನೋಡಿ ON is equal to P be the perpendicular from the pole to the tangent P. ಆಮೇಲೆ ಏನು ಮಾಡಬೇಕು, ಆ್ಯಂಡ್ ಫೈ ಬಿ ದ ಆ್ಯಂಗಲ್ ಬಿಟ್ವೀನ್, ಇದಕ್ಕೆ ರೇಡಿಯಸ್ ವೆಕ್ಟರ್ ಅಂತೀವಿ, ಇದಕ್ಕೆ ಟ್ಯಾಂಜೆಂಟ್ ಅಂತೀವಿ. ಫೈ ಬಿ ದ radius vector and tangent, sorry, phi with the angle between radius vector and tangent. ಆಮೇಲೆ ಇದಾದ ತಕ್ಷಣ ನೀವೇನು ಮಾಡಬೇಕು ನೋಡಿ, ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಓನ ಪೋಲ್ ಅಂತೀವಿ, ಓ ಎಲ್ನ ಇನಿಷಿಯಲ್ ಲೈನ್ ಅಂತೀವಿ. ಈ ಪಿ ಆಫ್ ಆರ್ ಕಾಮ ಡೀಟಾ ಅಂದರೆ ಒಂದು ಪಾಯಿಂಟು ದಟ್ ಹ್ಯಾಸ್ ಕೋಆರ್ಡಿನೇಟ್ಸ್ ಆರ್ ಕಾಮ ಡೀಟಾ, ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್, ಆ್ಯಂಡ್ ಹೆನ್ಸ್ ಎಲ್ ಒ ಪಿ ಬಂದು ಡೀಟಾ ಆಗುತ್ತೆ, ಒ ಪಿ ಈಸ್ ಈಕ್ವಲ್ ಟು ಆರ್ ಆಗುತ್ತೆ. ಡ್ರಾ ಓ ಎನ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್. ಲೆಟ್ ಪಿ ಆಫ್ ಆರ್ ಕಾಮ ಡೀಟಾ ಬಿ ಎನಿ ಪಾಯಿಂಟ್ ಆನ್ ದ ಕರ್ವ್, ದೆನ್ ಒ ಪಿ ಏನಾಗುತ್ತೆ, ಆರ್ ಆಗುತ್ತೆ, ಎಲ್ ಒ ಪಿ ಬಂದು ಡೀಟಾ ಆಗುತ್ತೆ. ಡ್ರಾ ಓ ಎನ್ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಫ್ರಮ್ ದ ಪೋಲ್ ಟು ದ ಟ್ಯಾಂಜೆಂಟ್ ಅಟ್ ಪಿ. ಇದನ್ನ ಈ ಲೈನ್ನ ಟ್ಯಾಂಜೆಂಟ್ ಅಟ್ ಪಿ ಅನ್ನೋದಷ್ಟೇ. ಇಷ್ಟಾದಮೇಲೆ ಏನು ಮಾಡಬೇಕು ನೋಡಿ, ಇದು ಡ್ರಾಯಿಂಗು ನಾನು ನಿಮಗೆ ರಫಾಗಿ ಬರೀತೀನಿ. ಇಲ್ಲಿ ನೋಡಿ, ಇದು ಒ ಪಿ ಎನ್, ಇದು 3 ಪಾಯಿಂಟ್ ನೋಡಿ, ಇದನ್ನ ಪರ್ಪೆಂಡಿಕ್ಯುಲರ್ ಆಗಿ ಬರ್ಕೊಳ್ಳೋಣ. ಈ ಥರ ರೊಟೇಟ್ ಮಾಡಿ ಬರ್ಕೊಳ್ಳೋಣ. ಇದು ಓ, ಇದು ಎನ್ನು, ಇದು ಕ್ಯಾಪಿಟಲ್. ಇಲ್ಲಿ ನೋಡಿ, ಒ ಪಿ ಎನ್ನ ಈ ಥರ ರೊಟೇಟ್ ಮಾಡಿ ಈ ಥರ ಸ್ಟ್ರೈಟ್ ಬಂದಂಗೆ ಬರ್ಕೊಂಡ್ರೆ, ಇದು ನೋಡಿ, ಇದು ಆ್ಯಂಗಲ್ಲು ರೇಡಿಯಸ್ ವೆಕ್ಟರ್ ಮೇಲೆ ಇದು ಫೈ ಆ್ಯಂಗಲ್. ಒ ಪಿ ಎನ್ ಅಂದರೆ ಈ ಆ್ಯಂಗಲ್ ಏನು ಫೈ, ಇದು 90 ಡಿಗ್ರಿ ಅಷ್ಟೇ ಸಾಕು. ಆಮೇಲೆ ಇದು ಪಿ, ಇದು ಆರ್, ಇಷ್ಟು. ಇದು ರಫಾಗಿ ಬರ್ಕೊಳ್ಳಿ, ಇದೇನು ಬರೆಯೋದು ಬೇಕಾಗಿಲ್ಲ. ನೀವು ಇಲ್ಲಿ ಏನು ಮಾಡಬೇಕು, ಫ್ರಮ್ ದ ಫಿಗರ್, ಈ ಫಿಗರ್ ಏನು ಬರೆಯೋದು ಬೇಕಾಗಿಲ್ಲ ನೀವು. ಒ ಎನ್ ಪಿ ಈಸ್ ಆ್ಯಂಗಲ್, ಒ ಎನ್ ಪಿ ಈಸ್ 90 ಡಿಗ್ರಿ ಆ್ಯಂಡ್ ಎಲ್ ಒ ಪಿ ಈಸ್ ಡೀಟಾ ಅಂತ ಬರ್ಕೊಳ್ಳಿ. ಈಗ ನೋಡಿ, ಒ ಎನ್ ಪಿ ಬಂದು 90, ಎಲ್ ಒ ಪಿ ಬಂದು ಡೀಟಾ. ನೋ ಫ್ರಮ್ ದ right angle triangle ONP ಅಂತ ಬರೆದು, ಇಲ್ಲಿ ನೋಡಿ, ಸೈನ್ ಫೈ ಅಂದರೆ ಅಪೋಸಿಟ್ ಬೈ ಹೈಪಾಟಿನ್ಯಸ್, ಸೈನ್ ಫೈ ತಗೋಬೇಕು. ಸೈನ್ ಫೈ ಇಸ್ ಈಕ್ವಲ್ ಟು ಆಪೋಸಿಟ್ ಏನು ಓ ಎನ್ನು, ಹೈಪಾಟಿನ್ಯಸ್ ಬಂದು ಒ ಪಿ. ಆಮೇಲೆ ಏನು ಮಾಡಿ, ಸೈನ್ ಫೈ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಓ ಎನ್ ಅಂದರೆ ಪಿ, ಒ ಪಿ ಅಂದರೆ ಆರ್, ಪಿ ಬೈ ಆರ್ ಅಂದರೆ ದೇರ್ ಫಾರ್ ಪಿ ಈಸ್ ಈಕ್ವಲ್ ಟು ಆರ್ ಸೈನ್ ಫೈ. ನೆಕ್ಸ್ಟ್ ಈಗ ನೋಡಿ, ನಾವು ಪ್ರೂವ್ ಮಾಡಬೇಕಾಗಿರೋದು ಈ ಥರ 1/p² ಈಸ್ ಈಕ್ವಲ್ ಟು 1/r². ಈಗ ನೋಡಿ, ಈ ಥರ ಬರ್ಸ್ಬೇಕು ಅಂದರೆ ಈ ಫೈ ರಿಮೂವ್ ಆಗಬೇಕು, ಸೈನ್ ಫೈ ಎಲ್ಲ ಆ ಥರ. ಸೈನ್ ಫೈ ರಿಮೂವ್ ಆಗಬೇಕು ಅಂದರೆ ನಮಗೆ ಗೊತ್ತು, ಕಾಟ್ ಫೈ ಅಂದರೆ 1/r dr/d. ಇದಕ್ಕಿಂತ ಮುಂಚೆ ಪ್ರೂವ್ ಮಾಡಿದ್ದೀವಿ. ಕಾಟ್ ಫೈ ಅಂದರೆ 1/r dr/d.
ಕಾಟ್ ಫೈ ತರಿಸ್ಬೇಕು. ಕಾಟ್ ಫೈ ತರಿಸ್ಬೇಕು ಅಂದರೆ ಪ್ರೊಸೀಜರ್ ಏನಂದರೆ ಫಸ್ಟ್ ರೆಸಿಪ್ರೋಕಲ್ ತೊಗೊಳ್ಳಿ. ಟೇಕಿಂಗ್ ರೆಸಿಪ್ರೋಕಲ್ 1/p ಈಸ್ ಈಕ್ವಲ್ ಟು ಇದೇನಾಗುತ್ತೆ 1/p ಗೆ ರೆಸಿಪ್ರೋಕಲ್ 1/p, ಆರ್ಗೆ 1/r, ಸೈನ್ ಫೈಗೆ 1/sin ಫೈ. 1/p ಈಸ್ ಈಕ್ವಲ್ ಟು 1/r, 1/sin ಫೈ ಅಂದರೆ ಕೊಸಿಕ್ಯಾನ್ ಫೈ ಅಂತ. ಈಗ ಕೊಸಿಕ್ಯಾನ್ಗೆ ಈಗ ಏನು ಮಾಡಬೇಕು, ಕೊಸಿಕ್ಯಾನ್ ಬಂದ ತಕ್ಷಣ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಈಗ ನೋಡಿ, 1ಗೆ ಸ್ಕ್ವೇರ್ 1, ಪಿಗೆ ಸ್ಕ್ವೇರ್ ಪಿ ಸ್ಕ್ವೇರ್, 1ಗೆ ಸ್ಕ್ವೇರ್ 1, ಆರ್ಗೆ ಸ್ಕ್ವೇರ್ ಆರ್ ಸ್ಕ್ವೇರ್, ಕೊಸಿಕ್ಯಾನ್ ಫೈಗೆ ಸ್ಕ್ವೇರ್ ಕೊಸಿಕ್ಯಾನ್ ಸ್ಕ್ವೇರ್ ಫೈ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್. ಕೊಸಿಕ್ಯಾನ್ ಸ್ಕ್ವೇರ್ ಫೈ ಅಂದರೆ 1 + ಕಾಟ್ ಸ್ಕ್ವೇರ್ ಫೈ ಅಂತ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್, 1 + ಕಾಟ್ ಫೈ ಅಂದರೆ 1/r dr/dt. ಕಾಟ್ ಫೈ ಅಂದರೆ 1/r dr/dt. ಕೊಸಿಕ್ಯಾನ್ ಸ್ಕ್ವೇರ್ ಫೈ ಅಂದರೆ 1 + ಕಾಟ್ ಸ್ಕ್ವೇರ್ ಫೈ, ಬಟ್ ಕಾಟ್ ಫೈ ಈಸ್ 1/r dr/dt. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್ ಇಂಟು 1 + ಇದನ್ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, ಆರ್ನ ಸ್ಕ್ವೇರ್ ಮಾಡಿದ್ರೆ ಆರ್ ಸ್ಕ್ವೇರ್ ಬರುತ್ತೆ, dr/dt ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಮಾಡಬೇಕಲ್ಲ, ಅವಾಗ 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್ ಇಂಟು 1 ಅಂದರೆ 1/r ಸ್ಕ್ವೇರ್, 1 ಇಂಟು 1 1, ಆರ್ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಅಂದರೆ r ಪವರ್ 4 dr/dt ಹೋಲ್ ಸ್ಕ್ವೇರ್. ಇದು ಪ್ರೂವ್ ಆಯಿತು. ಫಸ್ಟ್ ನೀವು ಪ್ರೂವ್ ಮಾಡಬೇಕಲ್ಲ, ಇದಾಯಿತು ನೋಡಿ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು 1/r ಸ್ಕ್ವೇರ್ ಪ್ಲಸ್ 1/r ಪವರ್ 4 dr/dt ಹೋಲ್ ಸ್ಕ್ವೇರ್. ಇದನ್ನ ಇನ್ನೊಂದು ಸತಿ ನೋಡ್ಕೊಳ್ಳಿ. ಫ್ರಮ್ ದ ಫಿಗರ್ ONP ಅಂದರೆ ಇಲ್ಲಿ ನೋಡ್ಕೋಬೇಕು ಡ್ರಾಯಿಂಗ್. ಫ್ರಮ್ ದ ಫಿಗರ್ ONP, ಫ್ರಮ್ ದ ಫಿಗರ್ ONP ಈಸ್ 90 ಡಿಗ್ರಿ. ಆ್ಯಂಗಲ್ ಬಂದು ONP ದು 90 ಡಿಗ್ರಿ ಅಂತ ಇದು. ಆ್ಯಂಡ್ LOP ಈಸ್ ಥೀಟಾ. ಆಮೇಲೆ ಈಗ ನಾವು ಫ್ರಮ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ONP, ಸೈನ್ ಫೈ ಅಂದರೆ ಗೊತ್ತು, ಆಪೋಸಿಟ್ ಬೈ ಹೈಪಾಟಿನಿಯಸ್, ON/OP. ON is P and OP is R. P is equal to R sin phi. Taking reciprocal, P ಗೆ reciprocal 1/p, R ಗೆ 1/r, sin phi ಗೆ 1/sin phi. 1/sin phi is cosecant phi. Squaring on both side. 1 ಗೆ ಸ್ಕ್ವೇರ್ 1, P ಗೆ ಸ್ಕ್ವೇರ್ P ಸ್ಕ್ವೇರ್, 1 ಗೆ ಸ್ಕ್ವೇರ್ 1, R ಗೆ ಸ್ಕ್ವೇರ್ R ಸ್ಕ್ವೇರ್, cosecant square phi. But cosecant square phi is 1 + cot square phi. We know that cot phi is 1/r dr/θ. Therefore 1/p square is equal to 1/r square into 1 + 1/r dr/θ whole square. ಆಮೇಲೆ ಏನಾಗುತ್ತೆ 1 ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ dr/θ ಹೋಲ್ ಸ್ಕ್ವೇರ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇನ್ನೊಂದು ಪ್ರೂವ್ ಮಾಡಬೇಕಲ್ಲ. ಇದು ಈ ಥರ ಕೇಳಿದ್ರೆ ಇಲ್ಲಿ ಗಂಟ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಳ್ಳಿ. 1/p ಸ್ಕ್ವೇರ್ ಈಸ್ ಈಕ್ವಲ್ ಟು ಇನ್ನು 1/r ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಇದಂಗೆ ಇರಲಿ, 1/r ಪವರ್ 4 dr/dθ ಹೋಲ್ ಸ್ಕ್ವೇರ್. ಲೆಟ್ ಇದನ್ನ ಯು ಅಂತ ತಗೊಳ್ಳಿ. ಲೆಟ್ ಯು ಈಸ್ ಈಕ್ವಲ್ ಟು 1/r. ಅವಾಗೇನಾಗುತ್ತೆ, ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಯುಗೆ ಡಿಫ್ರೆನ್ಷಿಯೇಷನ್ du/dθ, 1/rಗೆ ಮೈನಸ್ 1/r ಸ್ಕ್ವೇರ್ dr/dθ. ಇದೊಂದು ಜ್ಞಾಪಕ ಇಟ್ಕೋಬೇಕು ನೀವು ಹೆಂಗಾದರೂ ಮಾಡಿ. ಈ ಒಂದು ಸ್ಟೆಪ್ ಜಾಸ್ತಿ ಗೊತ್ತಿದ್ರೆ ಸಾಕು. ಯುಗೆ du/dθ, 1/rಗೆ ಮೈನಸ್ 1/r ಸ್ಕ್ವೇರ್ dr/dθ. ಆಮೇಲೆ ಏನು ಮಾಡಬೇಕು, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್.
ಡಿ ಯು ಬೈ ಡಿ ಡೀಟಾ ಹೋಲ್ ಸ್ಕ್ವೇರ್ ಅಂದರೆ 1 ಬೈ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಆರ್ ಸ್ಕ್ವೇರ್ ಅದು ಆರ್ ಪವರ್ 4 ಆಗುತ್ತೆ, ಡಿ ಆರ್ ಬೈ ಡಿ ಡೀಟಾ ಇರೋದು ಡಿ ಆರ್ ಬೈ ಡಿ ಡೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ದೇರ್ಫೋರ್ ಇಕ್ವೇಷನ್ 1 ಅಂತ ಬರ್ಕೊಳ್ಳಿ. ಇದನ್ನ ಇಕ್ವೇಷನ್ 1 ಬಿಕಮ್ಸ್ ನೋಡಿ 1 ಬೈ ಪಿ ಸ್ಕ್ವೇರ್ ಹಂಗೆ ಇರಲಿ, 1 ಬೈ ಆರ್ ಅಂದರೆ ಯು ಅಲ್ವಾ, ಯು ಸ್ಕ್ವೇರ್ ಆಗುತ್ತೆ ಇದು, ಪ್ಲಸ್ ಇದು ಡಿ ಯು ಬೈ ಡಿ ಡೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. 1 ಬೈ ಆರ್ ಪವರ್ 4 ಡಿ ಆರ್ ಬೈ ಡಿ ಡೀಟಾ ಅಂದರೆ ಇದ್ರ ಬದಲು ಡಿ ಯು ಬೈ ಡೀಟಾ ಹೋಲ್ ಸ್ಕ್ವೇರ್ ಅಂದರೆ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ ನಮಗೆ ಅಷ್ಟೇ. ಇದನ್ನ ಇಲ್ಲಿಂದ ನೋಡ್ಕೊಳ್ಳಿ ಇನ್ನೊಂದು ಸತಿ. ಸೈನ್ ಫೈ ಅಂದರೆ ಇದು ಗೊತ್ತು, ಆಪೋಸಿಟ್ ಬೈ ಪಾರ್ಟಿನ ಪಿ ಅಂದರೆ ಆರ್ ಬೈ, ಇಲ್ಲಿ ರೆಸಿಪ್ರೋಕಲ್ ತೊಗೋಬೇಕು. ಒನ್ಗೆ ಪಿಗೆ 1 ಬೈ ಪಿ, ಆರ್ಗೆ 1 ಬೈ ಆರ್, 1 ಬೈ ಸೈನ್ ಫೈ, 1 ಬೈ ಪಿ 1 ಬೈ ಫೈ ಕೊಸಿಗ್ಯಾನ್ ಫೈ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಯಾಕೆ ಮಾಡ್ತೀವಿ ಅಂದರೆ ಕೊಸಿಗ್ಯಾನ್ ಸ್ಕ್ವೇರ್ ಫೈ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಫೈ, ಯಾಕಂದರೆ ಕಾಟ್ ಫೈಗೆ ಗೊತ್ತು ನಮಗೆ, ಅದಕ್ಕೋಸ್ಕರ 1 ಬೈ ಪಿ ಸ್ಕ್ವೇರ್ 1 ಬೈ ಆರ್ ಸ್ಕ್ವೇರ್ ಕೊಸಿಗ್ಯಾನ್ ಸ್ಕ್ವೇರ್. ಇದ್ರ ಬದಲು 1 ಪ್ಲಸ್ ಕಾಟ್, ವಿ ನೋ ದಟ್ ಕಾಟ್ ಫೈ ಈಸ್ 1 ಬೈ ಆರ್ ಬೈ, ಇಲ್ಲಿ ಬರ್ಕೊಡೋಣ, ಬಿಕಾಸ್ ಕಾಟ್ ಫೈ ಈಸ್ 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಆಮೇಲೆ ಇದನ್ನ ಸ್ಕ್ವೇರ್ ಮಾಡಿ, 1ಗೆ ಸ್ಕ್ವೇರ್ 1 ಆರ್ ಸ್ಕ್ವೇರ್ ಡಿ ಆರ್ ಬೈ ಡೀಟಾ ಹೋಲ್ ಸ್ಕ್ವೇರ್, ಆಮೇಲೆ ಮಲ್ಟಿಪ್ಲೈ ಮಾಡಿ 1 ಇಂಟು 1 1 ಆರ್ ಸ್ಕ್ವೇರು, 1 ಇಂಟು 1 1 ಆರ್ ಪವರ್ 4 ಇದಂಗೆ ಇರುತ್ತೆ. ಇದನ್ನ 1 ಬೈ ಆರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ ಅಷ್ಟೇ. ಲೆಟ್ ಯು ಇಸ್ ಈಕ್ವಲ್ ಟು 1 ಬೈ ಆರ್, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಇದೊಂದು ಸ್ಟೆಪ್ ಇಂಪಾರ್ಟೆಂಟು. ಡಿ ಯು ಬೈ ಡಿ ಡೀಟಾ ಈಸ್ ಈಕ್ವಲ್ ಟು 1 ಬೈ ಆರ್ಗೆ ಮೈನಸ್ 1 ಬೈ ಆರ್ ಸ್ಕ್ವೇರ್ ಡಿ ಆರ್ ಬೈ ಡೀಟಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಡಿ ಯು ಬೈ ಡೀಟಾ ಹೋಲ್ ಸ್ಕ್ವೇರ್ 1 ಬೈ ಆರ್ ಪವರ್ 4 ಡಿ ಆರ್ ಬೈ ಡೀಟಾ. ಇಕ್ವೇಷನ್ 1 ಬಿಕಮ್ಸ್ 1 by p square plus is equal to u square plus ಇದರ ಬದಲು ಡಿ ಯು ಬೈ ಡೀಟಾ ಹೋಲ್ ಸ್ಕ್ವೇರ್.